ಹಸ್ತದಲ್ಲಿರುವಂತಹ ಕೆಲವು ರೇಖೆಗಳು ನಮ್ಮ ಜೀವನವನ್ನೇ ಬದಲಾಯಿಸಿಬಿಡುತ್ತವೆ. ಆ ಚಿಹ್ನೆಗಳು ಕೆಲವು ಅದೃಷ್ಟವನ್ನು ತಂದುಕೊಟ್ರೆ, ಮತ್ತೆ ಕೆಲವು ಅದೃಷ್ಟವಿದ್ದರೂ ಅದರಲ್ಲಿ ಕೆಲವು ದೋಷ ಫಲಗಳನ್ನು ಕಾಣುತ್ತದೆ. ಅಂತ ದೋಷ ಫಲಗಳಿಂದಾಗಿ ಜೀವನದಲ್ಲಿ ಆ ರೇಖೆಗಳಿದ್ದಾಗ ನಾವು ಏನ್ ಮಾಡಬೇಕು? ಆ ದೋಷ ಫಲದಿಂದ ಬದಲಾಗಿ ನಾವು ಉತ್ತಮವಾದ ಬದುಕನ್ನು ಕಂಡುಕೊಳ್ಳಲು ಏನು ಮಾಡಬೇಕು? ಅಂತ ಕೆಲವು ಚಿಹ್ನೆಗಳು ಯಾವುದು? ಆ ಚಿಹ್ನೆಗಳ ಬಗ್ಗೆ ನಾವು ಹೇಗೆ ತಿಳ್ಕೊಬೇಕು? ಆ ಚಿಹ್ನೆ ಇದ್ದಾಗ ನಾವು ಏನು ಮಾಡಬೇಕು? ಮುಂತಾದ ವಿಚಾರಗಳು ಕುತೂಹಲಕಾರಿ. ಅಂದ್ರೆ ನಮ್ಮ ಹಸ್ತದಲ್ಲಿ ಕಾಣುವಂತಹ ಕೆಲವು ಚಿಹ್ನೆಗಳು, ಆ ಚಿಹ್ನೆಗಳಲ್ಲಿರುವ ಬದಲಾವಣೆಗಳು, ಆ ಬದಲಾವಣೆಯಿಂದ ನಮ್ಮಲ್ಲಿ ಆಗುವಂತಹ ವ್ಯತ್ಯಾಸಗಳು, ಜೀವನದಲ್ಲಿ ಆಗುವಂತಹ ಏರುಪೇರುಗಳು, ಹಾಗೆಯೇ ಶ್ರೀಮಂತರಾಗುವಂತಹ ಕೆಲವು ಚಿಹ್ನೆಗಳು, ಆ ಶ್ರೀಮಂತರಾಗುವಂತಹ ಚಿಹ್ನೆಗಳಿಗೆ ತೊಡಕಾಗಿರುವ ಮತ್ತೆ ಕೆಲವು ಚಿಹ್ನೆಗಳು, ಇದೆಲ್ಲವನ್ನು ನಾವು ತಿಳಿದುಕೊಂಡಾಗ ನಮ್ಮ ಹಸ್ತವನ್ನು ನಾವು ನೋಡಿ ನಮ್ಮ ಜೀವನ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಂತಹ ವಿಚಾರಗಳನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಜೀವನದಲ್ಲಿ ಹಲವು ಏರುಪೇರುಗಳನ್ನ ಅನುಭವಿಸುತ್ತೇವೆ. ಅದಕ್ಕೆ ಕಾರಣವೇನು? ಏರುಪೇರುಗಳಾಗಲು ಏನು ಕಾರಣ? ಅಂತಹ ಯಾವುದಾದರೂ ಸೂಚನೆಗಳು ನಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನ ನಾವು ನೋಡ್ಕೋಬೇಕು. ಕೆಲವರು ಹೇಳ್ತಾರೆ ಹಸ್ತದ ಮಧ್ಯದಲ್ಲಿರುವಂತಹ ಇಂಟು ಆಕಾರದ ಚಿಹ್ನೆಗಳು ಕೆಲವು ಜೀವನದಲ್ಲಿ ಬದಲಾವಣೆ ತರುತ್ತದೆ. ಮತ್ತೆ ಕೆಲವರು ಹೇಳ್ತಾರೆ ಅದು ನಮಗೆ ಹಲವು ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡಿ ಜೀವನ ಸುಖವಾಗಿರುವಂತೆ ಮಾಡುವಂತಹ ಆ ಇಂಟು ಯಾವುದು? ದೋಷ ಫಲಕಾರಿಯಾದ ಇಂಟು ಯಾವುದು? ಅದನ್ನ ನಾವು ರಾಹು ಪರ್ವದಲ್ಲಿ ಕಾಣಬಹುದು. ಆ ರಾಹು ಪರ್ವದಲ್ಲಿರುವಂತಹ ಇಂಟು ಚಿಹ್ನೆಯನ್ನ, ಅದಕ್ಕೆ ಬಹಳ ನಾನಾ ವಿಧದ ಬದಲಾವಣೆಗಳಿದೆ. ಹಾಗೆಯೇ ನಮ್ಮ ಹಸ್ತದಲ್ಲಿರುವಂತಹ ಕೆಲವು ಚಿಹ್ನೆಗಳು ಐಶ್ವರ್ಯವನ್ನ ತಂದುಕೊಡುತ್ತದೆ, ಜೀವನದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ. ನಾವು ಮಾಡಬೇಕಾದ ಕೆಲಸಗಳಲ್ಲಿ ಕಲೆ, ಸಾಹಿತ್ಯ ಇಂಥದ್ರಲ್ಲಿ ನಮಗೆ ಹೆಸರನ್ನು ತಂದುಕೊಡುತ್ತದೆ. ಹಾಗೆಯೇ ನಾವು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆಗಳು ಸಹ ಇರುತ್ತೆ. ಆದರೆ ಅಂಥವರಿಗೆ ನಾವು ಮಕ್ಕಳಲ್ಲಿ ಅಂತಹ ಸೂಚನೆಗಳಿದ್ದರೆ ಮಕ್ಕಳನ್ನು ನಾವು ಅದಕ್ಕಾಗಿ ತಯಾರಿ ಮಾಡಬೇಕು. ಅವರಿಗೆ ಅದಕ್ಕೆ ಬೇಕಾದ ತರಬೇತಿಯನ್ನು ಕೊಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಹಾಗಿದ್ದಾಗ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅಂತಹ ಚಿಹ್ನೆಗಳು ಯಾವುದು? ಆ ಚಿಹ್ನೆಗಳ ಬಗ್ಗೆ ಇವತ್ತು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸುಖಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಸರಿಯಾಗಿ ಅರ್ಥವಾಗುವುದು. ಇಲ್ಲದಿದ್ದರೆ ಅದರಲ್ಲಿ ಏನೋ ಅನುಮಾನ ನಿಮ್ಮನ್ನ ಕಾಡಲಾಗಿಸುತ್ತೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ವಾಟ್ಸಪ್ ಅಲ್ಲಿ ಶೇರ್ ಮಾಡಬಹುದು, ನಿಮ್ಮ ಗೆಳೆಯರಿಗೆ ಯಾವುದರಲ್ಲಿ ಅನುಕೂಲವೋ ಅದರಲ್ಲಿ ಶೇರ್ ಮಾಡಿಕೊಳ್ಳಿ. ಫೇಸ್ಬುಕ್ ಅಲ್ಲಿ ಶೇರ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಬಹುದು. ಹೀಗೆ ಯಾವುದ್ರಲ್ಲಿ ಬೇಕಾದ್ರೂ ಶೇರ್ ಮಾಡಿ ನೀವು ಫ್ರೆಂಡ್ಸ್ಗೆ ತಲುಪಿಸಿದ್ರೆ ಅವರಿಗೂ ಇದರ ಅನುಭವ ಆಗುತ್ತೆ, ಅವರಿಗೂ ಇದರ ಉಪಯೋಗವಾಗುತ್ತೆ. ಹಾಗೆ ನೀವು ಇದನ್ನ ಶೇರ್ ಮಾಡಿ. ಭವಿಷ್ಯ ತಿಳಿಯಬೇಕೆಂಬುವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕೆಂದಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಎಲ್ಲಾ ವಿಚಾರಗಳನ್ನು, ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲದ ವಿಚಾರಗಳನ್ನು ತಿಳಿಸಲಾಗುತ್ತೆ. ಹಾಗೆಯೇ ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ನಷ್ಟಗಳಿಗೆ ಪರಿಹಾರ ಏನೆಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಈಗ ನಾನು ಹೇಳಿದೆ, ಏನು ನಮ್ಮ ಹಸ್ತದಲ್ಲಿ ಕಾಣುವ ಕೆಲವು ಗುರುತುಗಳು, ಕೆಲವು ಚಿಹ್ನೆಗಳು ನಮಗೆ ಯಾವ ರೀತಿಯಲ್ಲಿ ಸೂಚನೆಯನ್ನು ಕೊಡುತ್ತದೆ ಎಂಬುದನ್ನ ನಾವು ಚರ್ಚೆ ಮಾಡಿ. ಈಗ ನೋಡಿ, ಹಸ್ತದ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ನಮ್ಗೆ ಗೊತ್ತಿದೆ, ಇಲ್ಲಿ ರಾಹು ಪರ್ವ, ಇಲ್ಲಿ ಒಂದು ಇಂಟು ಚಿಹ್ನೆ, ಇಲ್ಲಿ ಒಂದು ಇಂಟು ಚಿಹ್ನೆ. ಆ ಇಂಟು ಚಿಹ್ನೆ ಅಲ್ಲಿ ಮೇಲ್ಗಡೆ ಇರುವಂತಹ ಹೃದಯ ರೇಖೆಗೂ ಕೆಳಗಡೆ ಇರುವಂತಹ ಜ್ಞಾನ ರೇಖೆಗೂ ತೆಗೆದಿರುತ್ತದೆ.
ಇಲ್ಲದಿದ್ದರೆ ಇಲ್ಲಿ ಭಾಗ್ಯರೇಖೆ ಇರುತ್ತೆ. ಭಾಗ್ಯರೇಖೆಗೆ ಹೃದಯ ರೇಖೆಯಿಂದ ಒಂದು ಅಡ್ಡಗೆರೆ ಬಂದು ಅದು ಒಂದು ಇಂಟುವಿನ ರೀತಿಯಾಗಿರುತ್ತೆ. ಹಾಗಿದ್ದಾಗ ಆ ರೀತಿ ಇದ್ದರೆ ಅವರು ಅದನ್ನ ಸಮಸ್ಯೆ ಆಗುತ್ತದೆ. ಅಂದರೆ ಮನುಷ್ಯನ ಜೀವನದಲ್ಲಿ ಸಮಸ್ಯೆ ಆಗಿ ಕಾಡಲಾರಂಭಿಸುತ್ತದೆ. ಅದು ಯಾವ ರೀತಿ ಸಾಲ ಮಾಡಬೇಕಾಗಿ ಬರ್ಬೋದು, ಸಾಲ ಮಾಡುತ್ತದೆ. ಆದರೆ ಆ ಸಾಲವನ್ನ ಮಾಡಿ ಮತ್ತೆ ಅದನ್ನ ತೀರಿಸಲು ಸಾಧ್ಯವಾಗದೆ ಅದು ಒಂದು ಸಮಸ್ಯೆಯಾಗಿ ಕಾಡುತ್ತೆ. ಆದ್ದರಿಂದ ಈ ರೀತಿಯ ಚಿಹ್ನೆ ಇದ್ದವರು ಸಾಲ ಮಾಡದೇ ಇರುವುದು ಒಳ್ಳೆಯದು. ಸಾಲ ಆ ರೀತಿ ಮಾತ್ರ ಅಲ್ಲ, ಕೆಲವರಿಗೆ ಕೆಲಸ ಕೊಡಿಸ್ತಾರೆ. ಆ ಕೆಲಸ ಕೊಟ್ರೆ ನಿಮಗೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಕೊಟ್ರೆ ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ನಿಮ್ಮ ಕೈಯಿಂದ ಹಣ ತಗೊಂಡು ಮೋಸ ಮಾಡ್ತಾರೆ. ಅದು ಅವರು ಕೆಲಸನೂ ಕೊಡಿಸೋದಿಲ್ಲ, ನಿಮ್ಮ ಹಣನೂ ವಾಪಸ್ ಬರೋದಿಲ್ಲ. ಆದ್ದರಿಂದ ಅಂತ ಮಾತುಗಳನ್ನ ನಂಬಕ್ ಹೋಗಬೇಡಿ. ಅದೇ ರೀತಿ ಇದಕ್ಕೆ ಇದೊಂದು ಕೆಲವು ಬಿಸಿನೆಸ್ ಅನ್ನ, ಯಾವುದೋ ಬಿಸಿನೆಸ್ಗಳನ್ನ, ಸ್ಕೀಮ್ಗಳನ್ನ ಅದರಲ್ಲಿ ತೊಡಗಿಸ್ಕೊಂಡ್ರೆ ಇಷ್ಟು ದುಡ್ಡು ಕೊಟ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ಆ ಬ್ಯಾಂಕಲ್ಲಿ ಇಷ್ಟು ಬಡ್ಡಿ ಕೊಡ್ತಾರೆ ಅಂತ ಹೇಳಿ ನೀವು ಯಾವುದಾದ್ರೂ ಇದಕ್ಕೆ ಹಣ ತೊಡಗಿಸಕ್ಕೆ ಹೋಗಿ ಹಣವನ್ನ ಕಳೆದುಕೊಳ್ಳುತ್ತೀರಿ. ಹಾಗೆ ನೀವು ನಂಬಿದವರೇ ನಿಮ್ಮನ್ನ ಮೋಸ ಮಾಡುವಂತಹ ಸಾಧ್ಯತೆ ಇದೆ ಎಂಬುದು ಇಲ್ಲಿ ಕಾಣುವಂತಹ ಉಂಟು. ಅಂದರೆ ಹೃದಯ ರೇಖೆ ಮತ್ತು ಜ್ಞಾನ ರೇಖೆಯ ಮಧ್ಯದಲ್ಲಿ ಇಂಟು ಇರುವಂತಹ ಎರಡು ರೇಖೆಗಳು ತಗುಲಿದಂತೆ ಇಂಟು ಇದ್ದರೆ ಅವರಿಗೆ ಅಂತಹ ತುಂಬಾ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಹೃದಯ ರೇಖೆಗೆ ತಾಗಿಕೊಂಡು ಮಾತ್ರ, ಕೆಳಗಡೆ ಜ್ಞಾನ ರೇಖೆ ಬರುವುದಿಲ್ಲ, ಹೃದಯ ರೇಖೆಗೆ ತಾಗಿಕೊಂಡು ಇರುವಂತಹ ಇಂಟು ಚಿಹ್ನೆ ಇಲ್ಲಿ ಈ ಹೃದಯ ರೇಖೆಗೆ ಬರೋದಿಲ್ಲ. ಈ ರೇಖೆಗೆ ಮಾತ್ರ ತಗಲಿಕೊಂಡು ಅದರ ಎತ್ತರದಲ್ಲಿ ಇದ್ರ ಮೇಲೆ ತಗಲಿಕೊಂಡು ಇಂಟು ಚಿಹ್ನೆ ಇದ್ದಾಗ, ಆ ಚಿಹ್ನೆ ಇದ್ದರೆ ಅವರು ಬೇರೆಯವರ ಶೋಷಣೆಗೊಳಗಾಗುತ್ತಾರೆ. ಬೇರೆಯವರ ಮಾತಿಗೆ ಮರಳಾಗಿ ಅವರು ಏನ್ ಹೇಳ್ತಾರೋ ಹಾಗೆ ಕೇಳಿಕೊಂಡು, ಹೆಣ್ಣಾದರೆ ಗಂಡಿಗೆ, ಗಂಡಾದರೆ ಹೆಣ್ಣಿಗೆ, ಅಥವಾ ಇನ್ನು ಗೆಳೆಯರಿಗೆ ಯಾರಿಗೋ ಆದರೂ ಮಾತು ಕೊಟ್ಟು ಮಾತಿನಿಂದ ವಂಚನೆಗೊಳಗಾಗಿ ಅವರು ಜೀವನದಲ್ಲಿ ಕಷ್ಟಪಡುತ್ತಾರೆ. ಹಣ ಮತ್ತು ಮಾನ ಎಲ್ಲವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಮಾನಸಿಕವಾಗಿ ಅವರು ತುಂಬಾ ಕೊರಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಎಂಬುದನ್ನ ನೋಡಬೇಕು. ಹಾಗೆ ನೋಡಿ, ಇನ್ನು ಇದು ಕೆಳಗಡೆಗೆ ಮಾತ್ರ, ಮೇಲ್ಗಡೆ ತಾಗಿರೋದಿಲ್ಲ, ಕೆಳಗಡೆ ಈ ಜ್ಞಾನ ರೇಖೆಗೆ ಮಾತ್ರ ತಗಲ್ಕೊಂಡು ಇಲ್ಲಿ ಇಂಟು ಚಿಹ್ನೆ ಇದ್ದಾಗ ಅವರು ಮಾತ್ರ ತಾಕೊಂಡಿದ್ದರೆ ಅವರು ತುಂಬಾ ಬುದ್ಧಿವಂತರು. ಅವರು ಬುದ್ಧಿಶಕ್ತಿ ಬಹಳ ಆಗಾಧವಾಗಿರುತ್ತೆ. ಆದರೆ ಅವರು ತಮ್ಮ ಆ ಬುದ್ಧಿಶಕ್ತಿಯನ್ನ ಬೇರೆಯವರಿಗೆ ಯಾವ ರೀತಿ ಮೋಸ ಮಾಡಿ, ಬೇರೆಯವರಿಂದ ಹಣ ಪಡೆದು ಹಣ ಹೇಗೆ ಜೀವನ ಮಾಡಿ ಸುಖವಾಗಿರಬಹುದು ಎಂಬಂತ ಸ್ವಾರ್ಥಿಗಳಾಗಿರುತ್ತಾರೆ. ಅಂದರೆ ಅವರಿಗೆ ಬೇರೆಯವರಿಗೆ ಏನು ಮಾಡಿದರೆ ನಮ್ಗೆ ಅನುಕೂಲ ಎಂಬುದನ್ನ ಯೋಚನೆ ಮಾಡುತ್ತಾ ತನ್ನ ಬುದ್ಧಿಶಕ್ತಿಯನ್ನು ಅದಕ್ಕಾಗಿ ಬಳಸ್ತಾನೆ. ಯಾವುದಾದ್ರೂ ವಿಧದಲ್ಲಿ ತನ್ನ ಬುದ್ಧಿಯನ್ನು ಬಳಸಿ ಬೇರೆಯವರಿಗೆ ಮೋಸ ಮಾಡಿ ತಾನು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿ ಸುಖವಾಗಿರಲು ಪ್ರಯತ್ನ ಪಡುತ್ತಾನೆ ಎಂಬುದು. ಆದ್ದರಿಂದ ಅಂತಹ ವ್ಯಕ್ತಿಗಳನ್ನ ಯಾರೂ ನಂಬಬಾರದು. ಆದರೆ ನಾವು ಹೀಗೆ ಇದು ಎಲ್ಲಿಗೂ ತಗಲದೆ ಮಧ್ಯದಲ್ಲಿ ಮಾತ್ರ ಇಂಟು ಚಿಹ್ನೆ, ಯಾವ ಮೇಲ್ಗಡೆ ರೇಖೆಗೂ ಅಂದರೆ ಹೃದಯ ರೇಖೆಗೂ ಅಥವಾ ಜ್ಞಾನ ರೇಖೆಗೂ ತಗಲದಂತೆ ಮಧ್ಯದಲ್ಲಿ ಇಂಟು ಚಿಹ್ನೆ ಇದ್ದರೆ ಅವರು ತುಂಬಾ ಅದೃಷ್ಟವಂತರು. ಅವರಿಗೆ ಬೇಕಾದಷ್ಟು ಹಣವನ್ನು ಸೇರುತ್ತದೆ. ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಅವರಿಗೆ ಹೆಚ್ಚಿನ ಪ್ರತಿಫಲವನ್ನು ಕೊಡುತ್ತದೆ. ಆದುದರಿಂದಾಗಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದು ಈ ಇಂಟು ಚಿಹ್ನೆಗಳು. ಹಾಗಾದ್ರೆ ನಾನು ಮೊದಲೇ ಹೇಳಿದ್ನಲ್ಲ, ಈ ಚಿಹ್ನೆ ಇಲ್ಲಿ ಮೇಲೆ ಕೆಳಗೆ ಮುಟ್ಟಿರುವಂತಹ ಚಿಹ್ನೆ ಜ್ಞಾನ ರೇಖೆಗೂ ಮತ್ತು ಹೃದಯ ರೇಖೆಗೂ ತಾಕಿರುವಂತಹ ಈ ಇಂಟು ಚಿಹ್ನೆ ಅವರ ಮಧ್ಯ ವಯಸ್ಸಿನ ಬಳಿಕ ಹೆಚ್ಚಿನ ಹಣವನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ. ಅವರು ಸುಖವಾದ ಜೀವನವನ್ನು ನಡೆಸುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಹಣ ತಂದು, ಆದರೆ 40ನೇ ವಯಸ್ಸು ತನಕ ಅವರು ತುಂಬಾ ಕೇರ್ಫುಲ್ ಆಗಿರಬೇಕು. ಅಲ್ಲದಿದ್ದರೆ ಅವರಿಗೆ ಜೀವನದಲ್ಲಿ ನಿರಾಶೆ ಅನುಭವಕ್ಕೆ ಬರುತ್ತದೆ. ಹಾಗೆ ಇವರು ತಮ್ಮ ದೇವರನ್ನ ಧ್ಯಾನ ಮಾಡಿ ಆ ಕಾಲದವರಿಗೆ ತನಗೆ ಒಳ್ಳೆಯದನ್ನು ಕೊಡೋದು. ಮಧ್ಯ ವಯಸ್ಸು ದಾಟಿದ ಮೇಲೆ ಅವರಿಗೆ ಹೆಚ್ಚಿನ ಹಣ ಬಂದು ಸೇರುತ್ತೆ, ಸುಖವಾದ ಜೀವನ ನಡೆಸಲು ಅವರಿಗೆ ಸಾಧ್ಯವಾಗುತ್ತದೆ ಎಂಬುದು ಚಿಹ್ನೆ. ನಾನು ಮೊದಲು ಹೇಳಿದಂತಹ ಎರಡೂ ರೇಖೆಗೂ ತಾಕಿದಂಗೆ, ಜ್ಞಾನ ರೇಖೆಗೂ ಹಾಗೂ ಹೃದಯ ರೇಖೆಯು ಮಧ್ಯದಲ್ಲಿ ಬರುವಂತ ಎರಡು ರೇಖೆಗೂ ತಾಕಿದಂತ ಇಂಟು ಇದ್ದಾಗ ಕೆಲವೊಮ್ಮೆ ಬೇರೆ ಎರಡು ರೇಖೆಗಳು ಸೇರಿಂಗ್ ಆಗಿರ್ಬೋದು, ಅಥವಾ ಭಾಗ್ಯ ರೇಖೆಗೆ ಒಂದು ಅಡ್ಡ ರೇಖೆ, ಹೃದಯ ರೇಖೆಯಿಂದ ಒಂದು ಕವಲು ರೇಖೆ ಬಂದು ಇಂಟು ಆಗಿರಬಹುದು. ಆ ರೀತಿಯಲ್ಲಿ ಅವರು ಅದೃಷ್ಟವಂತರೆ ಅಂತ ಹೇಳ್ಬೋದು. ಆದರೆ 40ನೇ ವಯಸ್ಸಿನ ತನಕ ಅವರಿಗೆ ಹಲವು ರೀತಿಯ ಸಮಸ್ಯೆಗಳು,
ಅವರು ಮಾಡುವ ಸಾಲ. ಆದ್ದರಿಂದ ಅಂಥವರು ಸಾಲ ಮಾಡದೆ ಜೀವನ ಹೇಗೆ ನಡೆಸುವುದೆಂಬುದನ್ನು ತಿಳಿದುಕೊಂಡು ಅದರಂತೆ ನಡೆಸುತ್ತಾ ಬಂದರೆ ಅವರು ಸುಖವಾಗಿರಲು ಸಾಧ್ಯವಾಗುತ್ತದೆ. ಹೀಗೆ ಇಷ್ಟು ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಟು ಚಿಹ್ನೆ ಬಂದಾಗ ಏನು ಅದರ ಫಲ ಎಂಬುದನ್ನು, ಎಲ್ಲಿ ರಾಹು ಪರ್ವದಲ್ಲಿ ಇಂಟು ಚಿಹ್ನೆ ಬಂದಾಗ ಏನು ಅದರ ಫಲವೆಂಬುದನ್ನು ತಿಳ್ಕೊಂಡಿದ್ವಿ. ಈಗ ಅದೃಷ್ಟವನ್ನ ತಂದುಕೊಡುವಂತಹ ಒಂದು ವಿಚಾರವನ್ನ ನಾವು ಹೇಳಬೇಕು. ಭಾಗ್ಯರೇಖೆ, ಇಲ್ಲಿ ಭಾಗ್ಯರೇಖೆ, ಇದು ಭಾಗ್ಯರೇಖೆ ಅಲ್ಲ, ಭಾಗ್ಯರೇಖೆ ಅಲ್ಲ, ಇದು ನಮ್ಮ ಆಯುಷ ರೇಖೆಯಿಂದ ಹಾಗೆ ಒಂದು ಏಂಜಲ್ ಲೈನ್ ಇಲ್ಲಿ ಈ ಆಯುಷ ರೇಖೆ ಇದೆಯಲ್ಲ, ಅದಕ್ಕೆ ಸಮಾನಾಂತರವಾದ ಈ ರೀತಿಯ ಒಂದು ಏಂಜಲ್ ರೇಖೆ ಇರಬೇಕು. ಏಂಜಲ್ ರೇಖೆ ಅಂದ್ರೆ ಸಮಾನಾಂತರವಾದ ರೇಖೆ. ನಮ್ಮ ಆಯುಷ ರೇಖೆಗೆ ಸಮಾನಾಂತರವಾದ ರೇಖೆ. ಹಾಗೂ ಇಲ್ಲಿ ನಮ್ಮ ಗುರು ಪರ್ವದಲ್ಲಿ ಹೀಗೆ ಒಂದು ರೌಂಡ್, ಅಂದರೆ ಒಂದು ರೌಂಡ್ ವಲಯ ರೇಖೆ ಅಂತೀವಿ, ಗುರು ವಲಯ ರೇಖೆ. ಅದು ಇದ್ದರೆ, ಅಂಥವರಿದ್ದರೆ ಅವರಿಗೆ ತುಂಬಾ ಅದೃಷ್ಟವಂತರು. ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅವರು ಯಶಸ್ವಿಯಾಗುತ್ತಾರೆ. ಹಾಗೆಯೇ ದೇವರ ಅನುಗ್ರಹವು ಅವರ ಮೇಲಿರುತ್ತದೆ. ಸದಾ ಸಮಯವೂ ಅವರಿಗೆ ದೇವರ ಅನುಗ್ರಹವಿರುವುದರಿಂದ ಅವರು ಮಾಡುವ ಕೆಲಸಗಳಲ್ಲಿ ಹೆಚ್ಚಿನ ಪ್ರತಿಫಲವನ್ನು ಪಡೆದು ಅವರು ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ ಎಂಬುದು ಈಗ ಹೇಳಿದಂತಹ ಏಂಜಲ್ ಲೈನ್ ಅಥವಾ ಆಯುಷ ರೇಖೆಗೆ ಸಮಾನಾಂತರವಾದ ಇನ್ನೊಂದು ರೇಖೆ. ಹಾಗೆಯೇ ಇಲ್ಲಿ ಒಂದು ವಲಯ ರೇಖೆ, ಗುರು ವಲಯ ರೇಖೆ ಇರಬೇಕು. ಹಾಗಿದ್ದಾಗ ಅವರಿಗೆ ಅಂತಹ ಅದೃಷ್ಟವಿದೆ ಎಂಬುದನ್ನ ನಾವು ತಿಳಿದುಕೊಳ್ಳಬಹುದು. ಇನ್ನು ಸೂರ್ಯರೇಖೆ, ಇಲ್ಲಿ ಸೂರ್ಯರೇಖೆ ಇಲ್ಲಿ ವೈ ಆಕಾರದಿಂದ ಆಕಾರ ಕೊನೆಗೊಂಡಿದ್ದರೆ, ವೈ ಆಕಾರದಲ್ಲಿ ಕೊನೆಗೊಂಡು ಸೂರ್ಯರೇಖೆ ವೈ ಆಕಾರದಲ್ಲಿ ಕೊನೆಗೊಂಡು ಅದು ಎದ್ದು ಕಾಣಿಸುವಂತಿರಬೇಕು. ಹಾಗೆಯೇ ಈ ಇಲ್ಲಿಂದ ಈ ಬುಧರೇಖೆ ಹೀಗೆ ಬೆಂಡಾಗಿ ಇಲ್ಲಿಗೆ ಬಂದಿದ್ದರೆ ಭಾಗ್ಯರೇಖೆ, ಇಲ್ಲಿಂದ ಬುಧರೇಖೆ, ಇಲ್ಲಿಂದ ಇಲ್ಲಿ ಬುಧದಿಂದ ಒಂದು ರೇಖೆ ಇಲ್ಲಿಂದ ಬಂದು ಇಲ್ಲಿ ಬಂದಿದ್ದಾರೆ, ಇದು ವೈ ಆಕಾರದಲ್ಲಿರಬೇಕು. ಹಾಗಿದ್ದಾಗ ಅವರು ಕಲೆ ಮತ್ತು ಸಾಹಿತ್ಯ ಇದರಲ್ಲಿ ತುಂಬಾ ಅದೃಷ್ಟವಂತರು. ಅವರ ಜೀವನ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ, ಇಲ್ಲ ಚಿತ್ರಕಲೆ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಅಥವಾ ನಟನೆ ಆಗಿರ್ಬೋದು, ನೃತ್ಯವಾಗಿರ್ಬೋದು, ಸಂಗೀತ ಆಗಿರ್ಬೋದು, ಇದು ಯಾವುದೇ ರೀತಿಯಲ್ಲಿ ಯಾವುದರಲ್ಲಿ ಅವರಿಗೆ ಆಸಕ್ತಿ ಇದೆಯೋ ಅದನ್ನಿಗೆ ಪ್ರೋತ್ಸಾಹ ಕೊಡ್ತಾ, ಮಕ್ಕಳಾಗಿದ್ದರೆ ಅವರಲ್ಲಿ ಪ್ರೋತ್ಸಾಹ ಕೊಡ್ತಾ ಅವರನ್ನು ಬೆಳೆಸುತ್ತಾ ಬಂದರೆ ಅವರಿಗೆ ಮುಂದೆ ಅದರಿಂದನೇ ಅದೃಷ್ಟ ಒದಗಿ ಬರುತ್ತದೆ. ಇನ್ನು ಕೆಲವರಿಗೆ ಇದೆಲ್ಲವಿದ್ದಾಗ, ಇಂತಹ ರೇಖೆಗಳಿದ್ದಾಗ, ಈಗ ಸಿನಿಮಾ ತಯಾರಿಸುವಂತಹ ಪ್ರೊಡ್ಯೂಸರ್, ಅವರಿಗೆ ಅದರಿಂದ ಹೆಚ್ಚಿನ ಲಾಭ ಬರುತ್ತದೆ. ಪ್ರೊಡ್ಯೂಸರ್ಗಳು, ಸಿನಿಮಾ ಪ್ರೊಡ್ಯೂಸರ್ ಆಗಿರ್ಬೋದು, ಅವರಿಗೆ ಹೆಚ್ಚಿನ ಹಣ ಬಂದು ಸೇರುವಂಥದ್ದು. ಯಾಕಂದ್ರೆ ಅವರು ಯಾವುದೇ ಒಂದು ಸಿನಿಮಾ ತಯಾರಿಸಿದರು, ಅವರಿಗೆ ಹೆಚ್ಚಿನ ಹಣ ಬಂದು ಸೇರಿ ಅವರು ಅದರಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಯಾವ ಹೇಳಿದಂತ ಇಂತಹ ರೇಖೆ, ಈ ಬುಧ ಪರ್ವದಿಂದ ಇಲ್ಲಿಗೆ ಬಂದಂತಹ ಒಂದು ರೇಖೆ ಹಾಗೂ ನಮ್ಮ ಸೂರ್ಯ ರೇಖೆ ಕವಲೊಡೆದು ಕೊನೆಗೊಂಡಿದ್ದರೆ ಅವರಿಗೆ ಅಂತಹ ಅದೃಷ್ಟ ಇದೆ. ದೊಡ್ಡ ಸಿನಿಮಾ ನಿರ್ಮಾಪಕರು ಹೇಗಾಗುತ್ತಾರೆ, ಅವರಿಗೆ ಹೇಗೆ ಲಾಭ ಬರುತ್ತದೆ ಎಂಬುದನ್ನ ನಾವು ಇದನ್ನು ನೋಡಬಹುದು. ಯಾವುದೇ ಒಂದು ದೋಷ ಫಲದ ಚಿಹ್ನೆ ಇದ್ದಾಗ ನಾವು ಅದರ ಬಗ್ಗೆ ತಿಳಿದುಕೊಂಡು ಅದನ್ನ ಯಾವ ರೀತಿಯಲ್ಲಿ ನಾವು ಸುಧಾರಿಸಿಕೊಂಡು ಅದರನ್ನ ಬೀಳದಿದ್ದಂಗೆ ನಾವು ಇದ್ದಕ್ಕೆ ಪ್ರಯತ್ನ ಪಟ್ಟು ಈಗ ನಾನು ಮೊದಲು ಹೇಳಿದೆ, ಸಾಲ ಮಾಡಿ ಅದರಲ್ಲಿ ಸಿಕ್ಕಾಕೊಳ್ತಾರಂತ. ನಾವು ಸಾಲ ಮಾಡದೆ ಜೀವನ ಮಾಡಿ ಕಷ್ಟಪಟ್ಟು ಜೀವನ ಮಾಡಿದಾಗ, ಸಾಲ ಮಾಡದೇ ಇದ್ದಾಗ ಅವನ ಆ ಜೀವನ ಕ್ರಮೇಣ ಅಂತಹ ಗೆರೆಗಳು, ಅಂತಹ ಚಿಹ್ನೆಗಳು ಮರೆಯಾಗಿ ಅಂತಹ ದೋಷ ಫಲಗಳು ನಿವಾರಣೆ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ನಾವು ಕೆಲವು ದೃಢವಾದ ನಿರ್ಧಾರಗಳನ್ನ ಮಾಡಬೇಕಾಗುತ್ತೆ. ನಾನು ಸಾಲ ಮಾಡಲ್ಲ, ಏನೇ ಆಗ್ಲಿ, ನಾನು ಸಾಲ ಇಲ್ಲದೆ ಜೀವನ ಮಾಡ್ತೀನಿ ಅಂತ ಅವಶ್ಯಕತೆ ಬಂದಾಗ, ಹಣ ಇಲ್ಲದೆ ಸಾಲ ಮಾಡದೆ ನನ್ನ ಜೀವನವೇ ನಡೆಯಲ್ಲ ಅಂತ ಒಂದು ಸ್ಥಿತಿ ಬಂದಾಗ ಮಾತ್ರ ಸಾಲ ಮಾಡಲೇಬೇಕಾಗುತ್ತೆ. ಇಲ್ಲದ್ರೆ ಅವನು ಜೀವನ ನಡೆಯಲ್ಲ. ಅಂತ ಸ್ಥಿತಿಯಲ್ಲಿ ಮಾತ್ರ ಅವನು ಏನಾದ್ರು ಸಾಲ ಮಾಡಬೇಕು. ಅದಕ್ಕೆ ತೀರಿಸಲು ಒಂದು ದಾರಿಯನ್ನು ಕಂಡುಕೊಂಡಿಲ್ಲ. ಇಲ್ಲ ಅನಾವಶ್ಯಕ ನಾನು ಒಂದು ಕಾರ್ ತಗೊಬೇಕು, ಒಂದು ಗಾಡಿ ತಗೊಬೇಕು, ಅದಕ್ಕೆ ಲೋನ್ ಬೇಕು, ಆ ರೀತಿಯಲ್ಲಿ ಲೋನ್ ತಗೊಂಡು ಅವನು ಅನಾವಶ್ಯಕವಾಗಿ ಲೋನ್ ತಗೊಂಡು ಅದರಲ್ಲಿ ಸಿಕ್ಕಾಕೊಂಡು ಅದರಲ್ಲಿ ಹಾಳಾಗ್ತಾನೆ. ನನಗೊಂದು ರೋಗ ಬಂತು, ರೋಗ ಚಿಕಿತ್ಸೆ ಹಣ ಬೇಕು, ಆವಾಗ ನಾವು ಅನಿವಾರ್ಯವಾಗಿ ಸಾಲ ಮಾಡಲೇಬೇಕು. ಆದರೆ ವೆಹಿಕಲ್ ತಗೊಳಕ್ಕೆ, ನಮ್ಮ ಅದ್ದೂರಿಯಾದ ಜೀವನಕ್ಕೆ, ಲಕ್ಸುರಿಯಸ್ ಲೈಫ್ಗಾಗಿ, ನನಗಿರುವಂಥ ಕಾರು ಸಣ್ಣದ, ಇನ್ನೊಂದು ದೊಡ್ಡ ಕಾರ್ ತಗೊಬೇಕು ಅಂತ ಉದ್ದೇಶಗಳಿಗಾಗಿ ಸಾಲ ಮಾಡಿಕೊಂಡು ಅವರು ಅದರಲ್ಲಿ ತೋಲ್ತಾರೆ.
ಬೈಕ್ ಇದ್ದವನಿಗೆ ಕಾರ್ ತಗೊಬೇಕಂತ ಆಸೆ, ಅವಶ್ಯಕತೆ ಇರ್ಬೋದು. ಆದರೆ ನಮಗೆ ಈಗ ಅಂಥ ಸ್ಥಿತಿಯಲ್ಲಿ ಇಲ್ಲ, ನಾವು ಸಾಲ ಮಾಡಿ ಗಾಡಿ ತಗೊಳ್ಬೇಕು ಅವಶ್ಯಕತೆ ಇಲ್ಲ ಎಂದು ತಿಳ್ಕೊಂಡ್ರೆ ಅವರು ಜೀವನದಲ್ಲಿ ಬರುವಂತಹ ಇಂತಹ ದೋಷ ಫಲಗಳಿಂದ ಸ್ವಲ್ಪ ಮಟ್ಟಿಗಾದರೂ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಆದರೆ ಆ ಥರ ಯೋಚನೆ ಮಾಡುವುದೇ ಇಲ್ಲ. ಅಂಥ ಗೆರೆ ಇದ್ದಾಗ ನಾವು ಯೋಚನೆ ಮಾಡೋದೇ ಇಲ್ಲ. ಯಾಕಂದರೆ ನಮ್ಮ ಮನಸ್ಸು ಹಾಗೆ, ನಮ್ಮ ಹೃದಯಕ್ಕೆ ತಾಟುವಂತಹ ಈ ಹೃದಯ ರೇಖೆ ಇದೆಯಲ್ಲ, ಈ ಹೃದಯ ರೇಖೆಗೆ ತಾಗಿದ್ದರೆ ಅಂತಹ ಸ್ಥಿತಿ ಬಂದೇ ಬರುತ್ತೆ. ಅದಕ್ಕೆ ನಾವು ಮೊದಲೇ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಜೀವನ ಹೇಗಿರುತ್ತೆ ಎಂಬುದನ್ನು ಅರಿತುಕೊಂಡು ನಾವು ಜೀವನವನ್ನು ನಡೆಸಿದಾಗ ನಮಗೆ ಅಂತಹ ದೊಡ್ಡದಾದಂತಹ ಸಮಸ್ಯೆಗಳು ಚಿಕ್ಕದಾಗಿ ಬಂದು ಹೋಗುತ್ತೆ. ಅದರಿಂದ ನಾವು ಹೇಳಿದ್ರು, ಹಸ್ತವನ್ನು ನೋಡಿ ನಿಮ್ಮ ಜೀವನದ ರೀತಿಯನ್ನು ತಿಳಿದುಕೊಳ್ಳಲು ಹಸ್ತರೇಖೆ ಸಾಮುದ್ರಿಕೆಯನ್ನು ನೋಡಿ ಕಲಿತುಕೊಳ್ಳಿ. ನಮ್ಮ ಜೀವನ ಹೇಗಿರಬೇಕೆಂಬುದನ್ನು ನಾವು ನಿರ್ಧರಿಸಬೇಕೇ ಹೊರತು ಬೇರೆಯವರಲ್ಲ. ನಮ್ಮ ಹಸ್ತದಲ್ಲಿ ಏನಿದೆಯೋ ಅದರಂತೆ ನಮ್ಮ ಹಣೆಯಲ್ಲೂ ಬರೆದಿರುತ್ತೆ ಅಂತ ಮೊದಲು ಹೇಳಿ. ಆದ್ದರಿಂದ ನಾವು ಅದನ್ನು ತಿಳಿದುಕೊಂಡು ನಮ್ಮ ಜೀವನವನ್ನು ನಾವೇ ಬೆಳೆಸಬೇಕು, ನಾವೇ ಅಭಿವೃದ್ಧಿ ಪಡಿಸಬೇಕು, ನಾವೇ ಸುಖವಾಗಿರಬೇಕು, ನಾವೇ ಸಂತೋಷ ಪಡಬೇಕು. ಅಲ್ಲದೆ ಬೇರೆಯವರು ನಮಗೆ ಸಂತೋಷ ಕೊಡೋದಿಲ್ಲ, ನಮ್ಮ ಜೀವನವನ್ನು ಬೇರೆಯವರು ಅಭಿವೃದ್ಧಿ ಪಡಿಸೋದಿಲ್ಲ. ನಾವು ಹೇಗೆ ಅಭಿವೃದ್ಧಿ ಪಡಿಸ್ತೀವೋ ಹಾಗೆ ನಮ್ಮ ಜೀವನವು ಅಭಿವೃದ್ಧಿ ಆಗುತ್ತೆ. ದೋಷ ಫಲ ಇದೆ ಅಂತ ಹೇಳಿ ನಾವು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯುತ್ತೆ. ಇಂತಹ ವಿಚಾರಗಳು ನಿಮ್ಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಇನ್ನು ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಜೀವನ ಸಂತೋಷದಿಂದ ಕೂಡಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ಎಲ್ಲವೂ ಅರ್ಥವಾಗುವುದು. ಹಾಗೆ ನೋಡಿ ಎಲ್ಲವನ್ನ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿ. ಭವಿಷ್ಯ ತಿಳಿಯಬೇಕು ಎಂಬ ಕುತೂಹಲ ಮತ್ತು ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದ್ರೂ ಕಳಿಸಿ, ಹಾಯ್ ಅಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ಅದರಂತೆ ಮುಂದುವರೆದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ, ನಿಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳೇನು, ಅದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕೆಂಬುದನ್ನು ತಿಳಿಸು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.